ಎಲ್ಲರಿಗೂ ನಮಸ್ಕಾರ. ನಮ್ಮ ಲೈಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 13 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳನ್ನ ನೋಡೋಣ. ಕಾಶ್ಮೀರ್ ಫೈಲ್. ಜಮ್ಮು ಕಾಶ್ಮೀರ್ ನೀಡ್ಸ್ ಅ ಪಾರ್ಟಿಸಿಪೇಟರಿ ಡೆಮೊಕ್ರೆಟಿಕ್ ಸೆಟಪ್ ಟು ಡೀಲ್ ವಿತ್ ಪೀಪಲ್ಸ್ ನೀಡ್ಸ್. ಇಲ್ಲಿ ಏನು ನಡೀತಾ ಇದೆ ಅಂತಂದರೆ 2023 ಡಿಸೆಂಬರಲ್ಲಿ ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು ಅಂತ ಅಂದರೆ ಜಮ್ಮು ಕಾಶ್ಮೀರಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿತ್ತು. ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಕೊನೆಯದಾಗಿ ನಡೆದಿರೋ ಎಲೆಕ್ಷನ್ ಬಂದು 2014ರಲ್ಲಿ, ಅಂದರೆ ಸುಮಾರು 10 ವರ್ಷದ ಹಿಂದೆ. ಮತ್ತೆ ಎಲೆಕ್ಷನ್ ಇದ್ದದ್ದು 2019ರಲ್ಲಿ ಬರಬೇಕಿತ್ತು. ಆದರೆ 2018ರಲ್ಲಿ ಅಲ್ಲಿನ ಒಂದು ಏನು ಅಲಯನ್ಸ್ ಇತ್ತು ಬಿ ಜೆ ಪಿ ಮತ್ತು ಮತ್ತೊಂದು ಪಾರ್ಟಿಯ ಅಲಯನ್ಸ್ ಏನಿತ್ತು, ಆ ಅಲಯನ್ಸ್ ಮುರಿದು ಬಿದ್ದಿದ್ದರಿಂದ 2018ರಿಂದನೇ ಅಲ್ಲಿ ಗವರ್ನರ್ ರೂಲ್ ಇತ್ತು. ಈ ಗವರ್ನರ್ ರೂಲ್ ಆದಮೇಲೆ 2019ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೇನೆ ಜಮ್ಮು ಕಾಶ್ಮೀರನ ನಾವು ಯೂನಿಯನ್ ಟೆರಿಟರಿಯಾಗಿ ಕೇಂದ್ರ ಸರ್ಕಾರ ಬದಲಾಯಿಸಿರೋದನ್ನು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇದಾದ ಮೇಲೆ ಯಾವುದೇ ರೀತಿಯಾದಂಥ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ಲಿ ಫಾರ್ಮ್ ಆಗಿಲ್ಲ, ಅಂದರೆ ಜನರಿಂದ ಆಯ್ಕೆ ಆಗಿರೋ ಚುನಾಯಿತ ಆಗಿರುವಂಥ ಒಂದು ಸರ್ಕಾರ ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ 2023 ಡಿಸೆಂಬರಲ್ಲಿ ಸೆಪ್ಟೆಂಬರ್ 2024 ಒಳಗಡೆ ಜಮ್ಮು ಕಾಶ್ಮೀರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಪನ್ನು ಕೊಟ್ಟಿತ್ತು. ಈ ಕುರಿತಾಗಿ ನಮ್ಮ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಏನಿದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ, ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಒಂದು ಲೋಕಲ್ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇವರುಗಳ ಜೊತೆ ಒಂದು ಮೀಟಿಂಗ್ಗಳನ್ನ ಏರ್ಪಡಿಸ್ಕೊಂಡು ಮಾರ್ಚ್ನಿಂದನೇ ಈ ಒಂದು ತಯಾರಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಏಕೆ ಅಂತಂದರೆ ಎಲೆಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಅಲ್ಲಿನ ಒಂದು ಸ್ಥಿತಿಗತಿಗಳು ಏನಿವೆ, ಅಲ್ಲಿನ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಎಲೆಕ್ಷನನ್ನು ನಡೆಸೋದಕ್ಕೆ ಸಬಲವಾಗಿದೆ ಅಂತ ಈ ರೀತಿಯ ಒಂದು ಎಲ್ಲ ಒಂದು ಡಿಸಿಷನ್ಸನ್ನು ತಗೊಳ್ಳೋದಕ್ಕೆ ಮುಂಚೆ ಅಲ್ಲಿ ಹೋಗಿ ಮೀಟಿಂಗ್ಗಳನ್ನು ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಿಷ್ಟು ಬ್ಯಾಕ್ಗ್ರೌಂಡ್ ಆಯಿತು. ಸೊ ಈಗ ಜಮ್ಮು ಕಾಶ್ಮೀರದಲ್ಲಿ ಏನಕ್ಕೆ ಎಲೆಕ್ಷನ್ ನಡಿಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಮೊದಲಿಗೆ ಸೆಂಟರ್ ಮೇಲೆ, ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಜಮ್ಮು ಕಾಶ್ಮೀರದ ಜನರ ಭರವಸೆ, ನಂಬಿಕೆ ಏನಿದೆ ಅದು ಹೆಚ್ಚಾಗುತ್ತೆ. ಯಾಕೆಂದರೆ ಅಲ್ಲಿನ ಜನರಿಗೆ ಯಾವಾಗ ಎಲೆಕ್ಷನ್ ರೈಟ್ಸ್ ಬರುತ್ತೆ, ಜನರಿಗೆ ತಾವು ಕೂಡ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಬರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲಿನ ಭರವಸೆ, ನಂಬಿಕೆಗಳು ಕೂಡ ಹೆಚ್ಚಾಗುತ್ತೆ. ಇದರ ಜೊತೆಗೆ ಏನು ಜಮ್ಮು ಕಾಶ್ಮೀರದಲ್ಲಿ ಸುಮಾರು 10 ವರ್ಷದಿಂದ ಪೊಲಿಟಿಕಲ್ ಪ್ರಾಸೆಸ್ ನಡೆದಿಲ್ಲ, ಆ ಪ್ರಾಸೆಸ್ ಕೂಡ ನಡೆಯುತ್ತೆ. ಸೊ ಮತ್ತೆ ರೆಸ್ಟೋರೇಷನ್ ಆಫ್ ಪೊಲಿಟಿಕಲ್ ಪ್ರಾಸೆಸ್ಸನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ಮೂರನೇದಾಗಿ ಈ ಒಂದು ಏನು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಿಲಿಟೆನ್ಸಿಗಳು ನಡೀತಾ ಇದೆ, ಅಂದರೆ ಟೆರರ್ ಅಟ್ಯಾಕ್ಸ್ಗಳು ನಡೀತಾ ಇದೆ, ಉಗ್ರರ ದಾಳಿಗಳು ನಡೀತಾ ಇದೆ. ಈ ಒಂದು ಟೆರರ್ ಅಟ್ಯಾಕ್ಸ್ನ ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರದ ನೆರವು ಬೇಕಾಗುತ್ತೆ. ಸೊ ರಾಜ್ಯ ಸರ್ಕಾರನೇ ಇಲ್ಲ ಅಲ್ಲಿ ಅಂತಂದಾಗ ಕೇಂದ್ರ ಸರ್ಕಾರನೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಅಂದರೆ ಅಲ್ಲಿ ಫಿನಾನ್ಷಿಯಲ್ ಬರ್ಡನ್ ಇರ್ಬೋದು, ಇಲ್ಲ ಆಪರೇಷನಲ್ ಬರ್ಡನ್ ಇರ್ಬೋದು, ಎಲ್ಲ ರೀತಿಯ ಒಂದು ಒತ್ತಡಗಳು ಕೇಂದ್ರ ಸರ್ಕಾರದ ಮೇಲೆ ಬೀಳುತ್ತೆ. ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ಅಲ್ಲಿ ರಚನೆ ಆದರೆ ಆ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮಿಲಿಟೆನ್ಸಿಗಳು ಏನಾಗ್ತವೆ, ಏನು ದಾಳಿಗಳಾಗ್ತಾ ಇದ್ದಾವೆ, ಆ ದಾಳಿಗಳನ್ನು ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಅನ್ನೋದು ಮತ್ತೊಂದು ಕಾರಣ ಆಗಿದೆ. ಇದೆಲ್ಲದರ ಜೊತೆ ಜಮ್ಮು ಕಾಶ್ಮೀರದಲ್ಲಿರೋ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋ ಪ್ರಾಬ್ಲಮ್ ಇರ್ಬೋದು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇರ್ಬೋದು, ಈ ಎಲ್ಲ ಪ್ರಾಬ್ಲಮ್ಗಳನ್ನು ಕಡಿಮೆ ಮಾಡಬೇಕು ಅಂದರೆ ಅಲ್ಲಿನ ಒಂದು ಲೋಕಲ್ ಗವರ್ನಮೆಂಟ್ ಬೇಕಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಯಾವಾಗ ಲೋಕಲ್ ಗವರ್ಮೆಂಟ್ಗಳು ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಆಗ ಜನರಿಗೆ ಬೇಕಾಗಿರುವಂಥ ಸವಲತ್ತುಗಳು ಏನಿವೆ ಅವು ಉತ್ತಮ ಪ್ರಮಾಣದಲ್ಲಿ ಮತ್ತು ಉತ್ತಮ ಗುಣಮಟ್ಟದಾಗಿ ದೊರೆಯುತ್ತೆ ಅನ್ನೋದು ನಮಗೆ ತಿಳಿದಿದೆ. ಸೊ ಹಾಗಾಗಿ ಯಾವಾಗ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಫಾರ್ಮ್ ಆಗುತ್ತೆ, ಸೊ ಈ ಒಂದು ಇಶ್ಯೂಸ್ ಏನಿದೆ ಇದನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಾಯದಿಂದ ಕಡಿಮೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಮೋರ್ ಆ್ಯಂಡ್ ಬೆಟರ್, ಸ್ಟೇಟ್ಸ್ ಮಸ್ಟ್ ಡೆವಲಪ್ ಕೆಪಾಸಿಟಿ ಟು ಕಂಡಕ್ಟ್ ಟೆಸ್ಟಿಂಗ್ ಆ್ಯಂಡ್ ಸೀಕ್ವೆನ್ಸಿಂಗ್ ಆಫ್ ವೈರಸಸ್. ನಾವು ಈ ಹಿಂದೆ ನೋಡಿದ್ವಿ ಒಂದು ಆರ್ಟಿಕಲ್ನಲ್ಲಿ, ನಾವು ಝಿಕಾ ಮತ್ತು ನಿಫಾ ವೈರಸ್ಗಳ ಬಗ್ಗೆ ಹೇಗೆ ಕೇರಳ ತನ್ನ ಒಂದು ಟೆಸ್ಟಿಂಗ್ ಸೌಲಭ್ಯಗಳನ್ನ ಹೆಚ್ಚಿಸ್ಕೊಂಡು ನಿಫಾ ವೈರಸ್ನ ಕೇಸ್ಗಳನ್ನು ಕಡಿಮೆ ಮಾಡ್ಕೊತು ಅಂತ. ಸೊ ಈ ಒಂದು ಆರ್ಟಿಕಲ್ ಅದರ ಕುರಿತಾಗಿ ಮಾತಾಡ್ತಾ ಇದೆ.
ಮಹಾರಾಷ್ಟ್ರ ಅಲ್ಲಿ ಝಿಕಾ ಔಟ್ಬ್ರೇಕ್ಗಳು ಜಾಸ್ತಿ ಆಯಿತು. ಸೊ ಹೀಗಾಗಿ ಏನಾಯಿತು ಅಂತಂದರೆ ಅಲ್ಲಿ ಕನ್ಫರ್ಮ್ಡ್ ಕೇಸಸ್ ಏನಿದೆ ಅದು ಹೆಚ್ಚಾಗ್ತಾ ಬಂತು. ಆದರೆ ಹೆಚ್ಚಾಗ್ತಾ ಇದೆ, ಆದರೆ ಅಲ್ಲಿ ಕರೆಕ್ಟಾಗಿ ಟೆಸ್ಟ್ ಮಾಡೋದಕ್ಕೆ ಸೌಲಭ್ಯಗಳಿಲ್ಲ. ಅಂದರೆ ಈಗ ಒಂದು ವ್ಯಕ್ತಿ ಏನಾದರೂ ಇನ್ಫೆಕ್ಟ್ ಆಗಿದ್ದಾನೆ ಅಂತಂದರೆ ಇವಂದು ಸ್ಯಾಂಪಲ್ನ ತೊಗೊಂಡು ಹೋಗಿ ಮತ್ತೆ ಇನ್ನೊಂದೆಡೆ ಎಲ್ಲೋ ಅದನ್ನ ಟೆಸ್ಟ್ ಮಾಡಿ ಮತ್ತೆ ತೊಗೊಂಬಂದು ರಿಪೋರ್ಟ್ ಕೊಡೋಷ್ಟರಲ್ಲಿ ತುಂಬ 2ರಿಂದ 3 ದಿನಗಳಾಗ್ತಾಯಿದ್ವು. ಈ 2ರಿಂದ 3 ದಿನ ಆಗ್ತಾಯಿತ್ತು ಅಂತಂದರೆ ಆ ಗ್ಯಾಪಲ್ಲಿ ಇವರಿಂದ ಎಷ್ಟು ಜನಕ್ಕೆ ವೈರಸ್ ಸ್ಪ್ರೆಡ್ ಆಗಿರುತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಸೊ ಆಗ ವೈರಸ್ ಸ್ಪ್ರೆಡ್ ಏನಾಗ್ತಿರುತ್ತೆ ಅದನ್ನ ಕಡಿಮೆ ಮಾಡೋದು ಬಹಳ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ ಒಂದು ರೀತಿಯ ಸ್ಪ್ರೆಡ್ಡನ್ನು ಏನು ಹರಡ್ತಾ ಇದೆ ವೈರಸ್ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಮೊದಲಿಗೆ ಈ ವೈರಸ್ಗಳ ಬಗ್ಗೆ ಒಂದು ಡೀಟೇಲ್ ಡೇಟಾ ಇರಬೇಕು. ಅಂದರೆ ಈ ಹಿಂದೆ ಎಷ್ಟು ಕಡೆ ಬಂದಿದೆ, ಯಾವ ರೀತಿಯಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇದೆ, ಯಾವುದರ ಮೂಲಕ ಸ್ಪ್ರೆಡ್ ಆಗ್ತಾ ಇದೆ, ಮತ್ತು ಏನು ಟ್ರೀಟ್ಮೆಂಟ್ ಕೊಟ್ಟಾಗ ಯಾವ ರೀತಿ ಪೇಷಂಟ್ ರೆಸ್ಪಾಂಡ್ ಮಾಡಿದ್ದಾರೆ, ಈ ರೀತಿಯ ಒಂದು ಎಲ್ಲ ರೀತಿಯ ಡೇಟಾಗಳನ್ನು ಕಲೆಕ್ಟ್ ಮಾಡಬೇಕು. ಅಂದರೆ ಒಂದು ಡೇಟಾ ರೆಪಾಸಿಟರಿನೇ ಇಡಬೇಕು ಅನ್ನೋದು ಮೊದಲನೇ ಪಾಯಿಂಟ್ ಆಗಿದೆ. ಮತ್ತು 2ನೇ ಪಾಯಿಂಟ್ ಏನು ಅಂದರೆ, ಈ ಒಂದು ಏನು ವೈರಸ್ಗಳ ಇರುವಂತಹ ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ತೀವಿ ಅದರ ಟೆಸ್ಟಿಂಗ್ ಕೂಡ ಬೇಗ ಆಗಬೇಕು. ನಮ್ಮಲ್ಲಿ ಟೆಕ್ನಾಲಜಿ ಸ್ವಲ್ಪ ಕಡಿಮೆ ಇದೆ, ಪ್ಲಸ್ ಇರೋ ಟೆಕ್ನಾಲಜಿ ಕೆಲವೊಂದು ಸ್ಥಳಗಳಲ್ಲಿ ಮಾತ್ರನೇ ಇದೆ. ಅಂದರೆ ಈಗ ಪುಣೆಯಲ್ಲಿದೆ, ಮತ್ತು ಚೆನ್ನೈಯಲ್ಲಿದೆ, ಡೆಲ್ಲಿಲಿದೆ. ಸೊ ಈ ಥರ ಒಂದೊಂದು ಸ್ಥಳಗಳಲ್ಲಿ ಮಾತ್ರ ಇರೋದ್ರಿಂದ ಏನಾದರೂ ಇವಾಗ ಬೇರೆ ರಾಜ್ಯದಲ್ಲಿ, ಇವಾಗ ಕೇರಳಲ್ಲೇ ನಾವು ತೊಗೊಳ್ಳೋಣ, ನಿಫಾ ವೈರಸ್ ಬಂದಾಗ ಕೇರಳದಲ್ಲಿ ಅದು ಟೆಸ್ಟಿಂಗ್ಗೆ ಪುಣೆಗೇನೆ ಕಳಿಸ್ಬೇಕಿತ್ತು. ಸೊ ಕೇರಳದಿಂದ ಪುಣೆಗೆ ಬಂದು ಇಲ್ಲಿ ಟೆಸ್ಟ್ ಮಾಡಿ ಮತ್ತೆ ಇಲ್ಲಿ ಹೋಗೋಷ್ಟರಲ್ಲಿ ಸುಮಾರು 2-3 ದಿನ ಆಗ್ತಾಯಿತ್ತು. ಈ ಒಂದು ಗ್ಯಾಪಲ್ಲಿ ವೈರಸ್ ಸ್ಪ್ರೆಡ್ ಕೂಡ ಆಗ್ತಾಯಿತ್ತು. ಅದೇ ರೀತಿಯಲ್ಲಿ ಜನ ಸಾವನ್ನೇನಾಗ್ತಾಯಿದ್ರು ಅದು ಕೂಡ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಕೇರಳ ಏನು ಮಾಡ್ತು, ತನ್ನದೇ ಆದ ಒಂದು ಓನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿಕೊಂಡು ತನ್ನ ರಾಜ್ಯದಲ್ಲಿ ಏನೇನೇ ಈ ಟೆಸ್ಟಿಂಗ್ ಮತ್ತು ಸೀಕ್ವೆನ್ಸಿಂಗನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆಗ ಕೇವಲ 7ರಿಂದ 12 ಗಂಟೆ ಒಳಗಡೆನೇ ಆ ಒಂದು ರಿಸಲ್ಟ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಅಷ್ಟು ಬೇಗ ರಿಸಲ್ಟ್ ಬರೋಕ್ಕೆ ಟೆಸ್ಟಿಂಗ್ ರಿಸಲ್ಟ್ ಬಂತು, ಅಲ್ಲಿ ಅವರು ಆ ವೈರಸ್ ಸ್ಪ್ರೆಡ್ಡನ್ನು ತಡೆಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಈ ಟೆಸ್ಟಿಂಗ್ ಏನಿದೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಈ ಟೆಸ್ಟಿಂಗ್ ಎಫೆಕ್ಟಿವ್ ಆಗಿರಬೇಕು ಮತ್ತು ಟೈಮ್ಲಿ ಪ್ರಾಸೆಸ್ ಆಗಿರಬೇಕು. ಕಡಿಮೆ ಸಮಯದಲ್ಲಿ ಈ ಟೆಸ್ಟಿಂಗ್ ಮತ್ತು ಸೀಕ್ವೆನ್ಸಿಂಗನ್ನು ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಈಗ ನಾವು ಝಿಕಾ ವೈರಸ್ ಬಗ್ಗೆ ಸ್ವಲ್ಪ ನೋಡೋಣ. ಈ ಝಿಕಾ ವೈರಸ್ ಏನಿದೆ ಇದು ತುಂಬ ರೇರಾಗಿ ಬರುವಂತಹ ಡಿಸೀಸ್, ಅಪರೂಪವಾದ ಡಿಸೀಸ್. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಒಂದು ಝಿಕಾ ವೈರಸ್ ಬಂದಾಗ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಬರುತ್ತೆ. ಅದನ್ನ ಗುಲ್ಲೀನ್ ಬ್ಯಾರ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಇದು ಏನಾಗುತ್ತೆ ಅಂತಂದರೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಆ ಇಮ್ಯೂನ್ ಸಿಸ್ಟಮು ವೈರಸ್ಸನ್ನು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ನಮ್ಮ ಬ್ರೈನ್ ಸೆಲ್ಸ್, ನರ್ವ್ಸ್ ಏನಿರುತ್ತೆ ಅದನ್ನು ಅಫೆಕ್ಟ್ ಮಾಡುತ್ತೆ. ಸೊ ಅದರಿಂದ ಈ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಬರುತ್ತೆ. ಯಾವಾಗ ನಮ್ಮ ನರಗಳಿಗೆ ನರಗಳನ್ನು ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಮಾಡಿ ಆ ನರಗಳಲ್ಲಿರೋ ಸೆಲ್ಗಳನ್ನು ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಈ ಒಂದು ಡಿಸಾರ್ಡರ್ ಬರುತ್ತೆ. ಇದು ಮೊದಲನೇ ಡಿಸಾರ್ಡರ್. 2ನೇದು ಏನಾಗುತ್ತೆ ಅಂತಂದರೆ, ಈ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಏನಾದರೂ ಈ ಝಿಕಾ ವೈರಸ್ ಬಂತು ಅಂದರೆ ಹುಟ್ಟುವ ಮಗುವಿನ ತಲೆ ಏನಿರುತ್ತೆ, ತಲೆಯ ಸೈಜು ಅದು ನಾರ್ಮಲ್ ಸೈಜ್ಗಿಂತ ಬಹಳ ಕಡಿಮೆ ಇರುತ್ತೆ. ಇದನ್ನು ನಾವು ಮೈಕ್ರೋಸೆಫಲಿಕ್ ಕಂಡೀಷನ್ ಅಂತ ಕರಿತೀವಿ. ಸೊ ಈ ಮೈಕ್ರೋಸೆಫಲಿಕ್ ಕಂಡೀಷನ್ ಕೂಡ ಝಿಕಾ ವೈರಸ್ನ ಒಂದು ಸೈಡ್ ಎಫೆಕ್ಟ್ ಅಂತ ನಾವು ಹೇಳ್ಬೋದು. ಇದರ ಜೊತೆ ಪ್ರಿಮೆಚ್ಯೂರ್ ಬರ್ತ್ ಇರ್ಬೋದು, ಲೋ ಬರ್ತ್ ವೇಟ್ ಇರ್ಬೋದು, ಈ ಒಂದು ರೀತಿಯ ಸೈಡ್ ಎಫೆಕ್ಟ್ಸ್ಗಳನ್ನು ಕೂಡ ನಾವು ಈ ಝಿಕಾ ವೈರಸ್ನಿಂದ ಕಾಣ್ತೀವಿ. ಸೊ ಹಾಗಾಗಿ ಈ ಒಂದು ವೈರಸ್ನ ತಡೆಯೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯ ಒಂದು ವ್ಯಾಕ್ಸಿನ್ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಬರೀ ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡು ಇದನ್ನು ನಾವು ಕಂಟೈನ್ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಡಿಸ್ಇನ್ಫಾರ್ಮೇಷನ್, AI ಆ್ಯಂಡ್ ಸೈಬರ್ ಚಕ್ರವ್ಯೂಹ. ನಮಗೆಲ್ಲ ಗೊತ್ತಿದೆ, ಡಿಜಿಟಲ್ ಯುಗ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಾ ಇದೆ. ಸೊ ಹೀಗೆಲ್ಲ ಆಗ್ತಾ ಇರೋದ್ರಿಂದ ಈ ಸೈಬರ್ ರಿಲೇಟೆಡ್ ಅಟ್ಯಾಕ್ಸ್ ಏನಿದೆ ಅದು ಕೂಡ ಹೆಚ್ಚಾಗುತ್ತೆ. ಅಷ್ಟೇ ಅಲ್ದಿರ ಡಿಸ್ಇನ್ಫಾರ್ಮೇಷನ್ಸ್ಗಳು ಸ್ಪ್ರೆಡ್ ಆಗುತ್ತೆ. ಅಂದರೆ ಈಗ ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರ್ಬೋದು, ಸೈಬರ್ ಅಟ್ಯಾಕ್ಸ್ ಇರ್ಬೋದು, ಸೈಬರ್ ಬುಲ್ಲಿಯಿಂಗ್ ಇರ್ಬೋದು. ಈ ರೀತಿಯಾದ ಒಂದು ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತದೆ. ಹಾಗೆ ಇಲ್ಲಿ ಕೆಲವೊಂದು ಈ ವರ್ಷ ಆಗಿರೋ ಅಟ್ಯಾಕ್ಸ್ ಇರ್ಬೋದು, ಇಲ್ಲ ಈ ಹಿಂದೆ ಯಾವ ರೀತಿಯಾದ ಸೈಬರ್ ಅಟ್ಯಾಕ್ಸ್ಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಅವುಗಳ ಬಗ್ಗೆ ಸ್ವಲ್ಪ ನೋಡೋಣ.
ಈ ಹಿಂದೆ ನಡೆದಿರುವಂತಹ ಒಂದು ದೊಡ್ಡ ಪ್ರಮಾಣದ ಸೈಬರ್ ಅಟ್ಯಾಕ್ ಅಂದರೆ ಸ್ಟಕ್ಸ್ನೆಟ್ ಸೈಬರ್ ಅಟ್ಯಾಕ್. ಇದು 2010ರಲ್ಲಿ ನಡೆದಿತ್ತು. ಸುಮಾರು 2 ಲಕ್ಷ ಕಂಪ್ಯೂಟರ್ಗಳನ್ನು ಇದು ಅಫೆಕ್ಟ್ ಮಾಡಿತ್ತು. ಹಾಗೆಯೇ ಈ ಒಂದು ಸ್ಟಕ್ಸ್ನೆಟ್ ವೈರಸನ್ನು ಡೆವಲಪ್ ಮಾಡೋದಕ್ಕೆ, ಈ ವರ್ಮನ್ನು ಡೆವಲಪ್ ಮಾಡೋದಕ್ಕೆ ಸುಮಾರು 5 ವರ್ಷ ತಗೊಂಡಿದ್ರು ಅಂತ ಒಂದು ರಿಪೋರ್ಟ್ ಕೂಡ ಹೇಳಿತ್ತು. ಸೊ ಅಂದರೆ 5 ವರ್ಷ ತಗೊಂಡು ಈ ವರ್ಮನ್ನು ಡೆವಲಪ್ ಮಾಡಿದ್ದಾರೆ ಅಂತ ಅಂದರೆ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಇರುತ್ತೆ ಅದು. ಇದು ಮೇಯ್ನಾಗಿ ಇರಾನ್ ನ್ಯೂಕ್ಲಿಯರ್ ಫೆಸಿಲಿಟಿ ಏನಿತ್ತು ಅದನ್ನು ಟಾರ್ಗೆಟ್ ಮಾಡಿ ಈ ಸ್ಟಕ್ಸ್ನೆಟ್ಟನ್ನು ಡೆವಲಪ್ ಮಾಡಿತ್ತು. ಸೊ ಇದು ಮೊದಲನೇ ಅಟ್ಯಾಕ್. ಎರಡನೇ ಒಂದು ಬಹುದೊಡ್ಡ ಪ್ರಮಾಣದ್ದು ಅಂತಂದರೆ 2017ರಲ್ಲಿ ವನಾಕ್ರೈ ರ್ಯಾನ್ಸಮ್ ವೇರ್ ಅಂತ ಏನು ಒಂದು ಅಟ್ಯಾಕ್ ಆಗಿತ್ತು ಅದರಲ್ಲೂ ಕೂಡ ಸುಮಾರು 2,30,000 ಕಂಪ್ಯೂಟರ್ಗಳ ಅಟ್ಯಾಕ್ ಆಗಿತ್ತು ಸುಮಾರು 150 ದೇಶಗಳಲ್ಲಿ. ಸೊ ಈ ರೀತಿಯಾದ ಒಂದು ಇನ್ನು ಬೇರೆ ಅಟ್ಯಾಕ್ಗಳು ಅಂತ ಅಂದರೆ ಶ್ಯಾಮಮ್ ಕಂಪ್ಯೂಟರ್ ವೈರಸ್ ಬಂದು ಸರಾಮ್ಕೋ ಆಯಿಲ್ ಕಂಪನಿ ಏನಿದೆ ಸೌದಿ ಅರೇಬಿಯಲ್ಲಿ ಅದನ್ನು ಟಾರ್ಗೆಟ್ ಮಾಡಿತ್ತು. ಮತ್ತು ಪೆಟ್ಯಾ ಮಾಲ್ವೇರ್ ಏನಿದೆ ಇದು ಎಲೆಕ್ಟ್ರಿಕ್ ಗ್ರಿಡ್ಸ್ಗಳನ್ನು ಮತ್ತು ಬ್ಯಾಂಕ್ಗಳನ್ನು, ಯುರೋಪ್ನಲ್ಲಿರೋದು ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿರುವಂಥ ಬ್ಯಾಂಕ್ಗಳನ್ನು ಇದು ಅಫೆಕ್ಟ್ ಮಾಡಿತ್ತು. ಸೊ ಈ ರೀತಿಯಾದ ಒಂದು ಅಟ್ಯಾಕ್ಗಳನ್ನು ನಾವು ನೋಡ್ತಾನೇ ಇದ್ದೀವಿ, ಅಂದರೆ ಹೆಚ್ಚು ಆಗ್ತಾನೆ ಇದೆ. ನಮ್ಮ ಡಿಜಿಟಲ್ ಟೆಕ್ನಾಲಜಿ ಬೆಳೀತಾ ಇರುವಾಗೇ ಈ ಒಂದು ಸೈಬರ್ ಅಟ್ಯಾಕ್ಗಳು ಕೂಡ ಬೆಳೀತಾನೆ ಇದೆ. ಅಷ್ಟೇ ಅಲ್ಲದೆ ಈಗ ನಾವು ರೀಸೆಂಟಾಗಿ ಕೂಡ ಒಂದು 2-3 ವಾರಗಳ ಮುಂಚೆ ಕೂಡ ಮೈಕ್ರೋಸಾಫ್ಟಲ್ಲಿ ಒಂದು ಗ್ಲಿಚ್ ಆಗಿತ್ತು ಅಂತ ನೋಡಿ. ಅದು ಆ್ಯಕ್ಚುಲಾಗಿ ಸೈಬರ್ ಅಟ್ಯಾಕ್ ಅಲ್ಲ, ಬಟ್ ಆದರೂ ಒಂದು ಗ್ಲಿಚ್ ಆಗಿತ್ತು. ಸೊ ಅದು ಒಂದು ಸ್ಮಾಲ್ ಮಿಸ್ಟೇಕಿಂದ ಏನಾಗಿತ್ತು ಅಂತಂದರೆ ಸುಮಾರು 80 ಲಕ್ಷ ಕಂಪ್ಯೂಟರ್ಗಳು, 8 ಮಿಲಿಯನ್ ಕಂಪ್ಯೂಟರ್ಗಳು ಅಫೆಕ್ಟ್ ಆಗಿತ್ತು ಒಂದು ಸಣ್ಣ ತಪ್ಪಿನಿಂದ. ಸೊ ನೀವು ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಈ ಸೈಬರ್ ಅಟ್ಯಾಕ್ ಏನಾದರೂ ಆಯಿತು ಅಂದರೆ ಯಾವ ಮಟ್ಟದ ಒಂದು ಅಫೆಕ್ಟ್ ಆಗುತ್ತೆ ಅಂತ ನಾವು ನೋಡ್ಬೋದು. ಅಂದರೆ ಯಾವ ಮಟ್ಟದಲ್ಲಿ ಒಂದು ನೆಗೆಟಿವ್ ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಊಹಿಸ್ಕೊಳ್ಬೋದಾಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಈ ಸೈಬರ್ ಅಟ್ಯಾಕ್ಸ್ ಏನಿದೆ ನಾವು ಇವುಗಳಿಂದ ದೂರ ಇರೋದಕ್ಕೆ ಜಾಗೃತರಾಗಿರಬೇಕು. ಅಷ್ಟೇ ಅಲ್ದಿರ ನಾವು ಇವಾಗ ದಿನ ಬೆಳಗ್ಗೆ ಪೇಪರಲ್ಲಿ ನೋಡ್ತೀವಿ ಸೈಬರ್ ಅಟ್ಯಾಕಿಂದ ಇಷ್ಟು ಲಕ್ಷ ಕಳ್ಕೊಂಡ್ರು, ಈ ಮೆಸೇಜಿಂದ ಮೆಸೇಜ್ ಬಂತು ಅಂತ ಹೋಗಿ ಕೊಟ್ಟು ಇಷ್ಟು ಲಕ್ಷ ಕಳ್ಕೊಂಡ್ರು, ಇಷ್ಟು ಸಾವಿರ ಕಳ್ಕೊಂಡ್ರು, ಈ ಥರದ ಒಂದು ನ್ಯೂಸ್ಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಇದರ ಜೊತೆಗೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಅಂತಂದರೆ ಇಮೇಲ್ಸ್ಗಳನ್ನು ಕಳಿಸೋದು, ಫಿಶಿಂಗ್, ಇದು ಸ್ಪ್ಯಾಮಿಂಗು, ಐಡೆಂಟಿಟಿ ಥೆಫ್ಟ್ ಇರ್ಬೋದು. ಈ ರೀತಿಯಾದ ಒಂದು ಸೈಬರ್ ರಿಲೇಟೆಡ್ ಇಶ್ಯೂಸ್ ಹೆಚ್ಚು ಆಗ್ತಾನೇ ಇದೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ ಅಂತ ಅಂದರೆ ಮೊದಲಿಗೆ ಕಂಪನಿಗಳು ಮತ್ತು ಇಂಡಸ್ಟ್ರಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ, ಈ ಗೌರ್ಮೆಂಟ್ ಈಗ ಆಲ್ರೆಡಿ ಸೈಬರ್ ಸೆಕ್ಯೂರಿಟಿಗೆ ಹಲವಾರು ಸ್ಟೆಪ್ಸ್ಗಳನ್ನು ತೊಗೊಂಡಿದೆ. ಬಟ್ ಈ ಇಂಡಸ್ಟ್ರಿ ಮತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರ್ತವೆ ಇವು ಅಷ್ಟಾಗಿ ಇನ್ನೂ ಸೈಬರ್ ಅಟ್ಯಾಕ್ಗಳಿಗೆ ಪ್ರಿಪೇರ್ ಆಗಿಲ್ಲ. ಸೊ ಅವ್ರು ಏನು ಮಾಡಬೇಕಾಗತ್ತೆ ಅಂತಂದರೆ ಚೀಫ್ ಇನ್ಫಾರ್ಮೇಷನ್ ಆ್ಯಂಡ್ ಸೆಕ್ಯೂರಿಟಿ ಆಫೀಸರ್ ಅನ್ನುವಂಥ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿ ಈ ಸೈಬರ್ ರಿಲೇಟೆಡ್ ಇಶ್ಯೂಸಲ್ಲಿ ಯಾರು ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ ಅವರನ್ನು ಆ ಒಂದು ಪೊಸಿಷನಲ್ಲಿ ಕೂರಿಸಿ ಯಾವ ರೀತಿಯಾದ ಅಟ್ಯಾಕ್ಸ್ ಆಗ್ಬೋದು, ಅಕಸ್ಮಾತ್ ಅಟ್ಯಾಕ್ ಆದರೆ ಹೇಗೆ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕಾಪಾಡ್ಕೋಬೋದು, ಈ ರೀತಿಯಾದ ಒಂದು ಡಿಸಿಷನ್ಸನ್ನು ತೊಗೋಬೇಕು ಅಂತ ಹೇಳ್ತಿದ್ದಾರೆ. ಇದು ಮೊದಲನೇದು. ಎರಡನೇದಾಗಿ ಅವೇರ್ನೆಸ್ ಜನ್ರೇಷನ್. ಇದು ಎಲ್ಲರಿಗೂ ಕೂಡ, ಪಬ್ಲಿಕ್ಗೂ ಕೂಡ ಇದನ್ನ ಅವೇರ್ನೆಸ್ ಜನ್ರೇಟ್ ಮಾಡಬೇಕು. ಅಂದರೆ ಈಗ ಯಾವುದೋ ಒಂದು ಮೆಸೇಜ್ ಬಂತು ಅಂತ ಅಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಬಾರ್ದು. ಇದಕ್ಕೆ RBI कहता है ಅಥವಾ UPI ಚಾತಾ ಹೇ, ಈ ಥರದ ಒಂದು ಅವೇರ್ನೆಸ್ ಕ್ಯಾಂಪೇನ್ಗಳೇನಿದ್ದಾವೆ ಅವುಗಳನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು AI ಯುಗ ಏನಿದೆ, ಈ AI ಯುಗ ಅಲ್ಲಿ ನಾವು ಸರ್ವೈವ್ ಆಗಬೇಕು ವಿತೌಟ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ಟು ಸೈಬರ್ ಅಟ್ಯಾಕ್ಸ್ ಅಂತ ಅಂದರೆ ನಾವು ಫಸ್ಟಾಗಿ ನಾವು ಅವೇರ್ ಆಗಿರಬೇಕು. ಮತ್ತು ಅಕಸ್ಮಾತ್ ಏನಾದರೂ ಆಯಿತು ಅಂದರೆ ಯಾವ ರೀತಿಯಾದ ಒಂದು ಸ್ಟೆಪ್ಸನ್ನು ತೊಗೋಬೇಕು ಅಂದರೆ ಫಸ್ಟ್ ಹೋಗಿ ಸೈಬರ್ ಸೆಲ್ಲಲ್ಲಿ ರಿಪೋರ್ಟ್ ಮಾಡಬೇಕು, ಮತ್ತು ಕಂಪ್ಲೇಂಟ್ ಫೈಲ್ ಮಾಡಬೇಕು. ಸೊ ಈ ರೀತಿಯಾದ ಒಂದು ಸ್ಟೆಪ್ಗಳನ್ನು ಕೂಡ ನಾವು ತೊಗೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೈಬರ್ ಸೆಕ್ಯೂರಿಟಿ ನಮ್ಮ ಒಂದು ಲೈಫ್ನ ಅವಿಭಾಜ್ಯ ಅಂಗ ಆಗಿ ಇನ್ಮೇಲೆ ಮುಂದುವರಿಬೇಕಾಗತ್ತೆ ಅಂತ ನಾವು ಹೇಳ್ಬೋದಾಗತ್ತೆ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. IIT Madras retains top spot in NIRF ranking for 6th consecutive year. ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ ಈ NIRF ರ್ಯಾಂಕಿಂಗನ್ನು ಕೊಡುತ್ತೆ. NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್. ಸೊ ಈ ಒಂದು ರ್ಯಾಂಕಿಂಗ್ ಕೊಡೋದ್ರಿಂದ ಯೂನಿವರ್ಸಿಟೀಸ್ ಈ ರ್ಯಾಂಕಿಂಗ್ ಯಾರೋ ಕೊಡ್ತಾರೆ ಅಂತಂದರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗೆ
ಯೂನಿವರ್ಸಿಟೀಸ್ಗೆ, ಕಾಲೇಜಸ್ಗೆ, ಅಂದರೆ ಸ್ಪೆಸಿಫಿಕ್ ಡಿಸಿಪ್ಲಿನಲ್ಲಿರೋ ಕಾಲೇಜಸ್ ಲೈಕ್ ಇಂಜಿನಿಯರಿಂಗ್ ಇರ್ಬೋದು, ಫಾರ್ಮಸಿ ಇರ್ಬೋದು, ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಈ ರೀತಿಯಾದ ಒಂದು ಕಾಲೇಜಸ್ಗೆ ಸ್ಪೆಸಿಫಿಕ್ ಡಿಸಿಪ್ಲಿನ್ಸಲ್ಲಿ ಕುಟ್ಕೊಂಡು ಹೋಗ್ತಾ ಇರ್ತಾರೆ ರ್ಯಾಂಕಿಂಗ್. ಸೊ ಈ ಒಂದು ರ್ಯಾಂಕಿಂಗಿಂದ ಏನಾಗುತ್ತೆ ಅಂತಂದರೆ ಕಾಂಪಿಟೇಷನ್ ಬೆಳೆಯುತ್ತೆ. ಈಗ ಇವಾಗ ಒಂದು ಇಯರಲ್ಲಿ IIT ಮೆಡ್ರಾಸ್ ಫಸ್ಟ್ ಬಂದಿದ್ದಾರೆ, ನೆಕ್ಸ್ಟ್ ಇಯರಲ್ಲಿ IISc ಬ್ಯಾಂಗ್ಳೂರ್ ಏನು ಮಾಡುತ್ತೆ, ಸೊ ನಾನು ಮುಂದೆ ಬರಬೇಕು ಅಂತ ಅಂದ್ಬಿಟ್ಟು ಕಾಂಪಿಟೇಷನಲ್ಲಿ ಮುಂದೆ ಬರೋಕ್ಕೆ ಟ್ರೈ ಮಾಡುತ್ತೆ. ಸೊ ಆಗ ಒಂದು ಹೆಲ್ದಿ ಕಾಂಪಿಟೇಷನಲ್ಲಿ ಇರುತ್ತೆ. ಯಾವಾಗ ಹೆಲ್ದಿ ಕಾಂಪಿಟೇಷನ್ ಇರುತ್ತೆ ಅಲ್ಲಿಂದ ಬರುವಂತಹ ಸರ್ವಿಸ್ ಡೆಲಿವರಿ ಏನಿರುತ್ತೆ ಅದು ಉತ್ತಮ ಗುಣಮಟ್ಟದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಕಾಂಪಿಟೇಷನನ್ನು ಎನ್ಶೋರ್ ಮಾಡ್ತಾ ಇದೆ. ಹಾಗೆ ಈ ಒಂದು ರ್ಯಾಂಕಿಂಗ್ ಫ್ರೇಮ್ವರ್ಕ್ ಏನಿದೆ ಇದು 5 ಗ್ರೂಪಲ್ಲಿ ಅಥವಾ 5 ಪ್ಯಾರಾಮೀಟರನ್ನು ಇದು ಮೆಜರ್ ಮಾಡುತ್ತೆ. ಒಂದು ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಮೇಲೆ, ಇನ್ನೊಂದು ರಿಸರ್ಚ್ ಆ್ಯಂಡ್ ಪ್ರೊಫೆಷ್ನಲ್ ಪ್ರಾಕ್ಟೀಸ್, ಇನ್ನೊಂದು ಗ್ರ್ಯಾಜುಯೇಷನ್ ಔಟ್ಕಮ್, ಒಂದು ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ, ಇನ್ನೊಂದು ಪರ್ಸೆಪ್ಷನ್. ಸೊ ಈ ಎಲ್ಲದರ ಮೇಲೂ ಕೂಡ ಈ 5 ಪ್ಯಾರಾಮೀಟರ್ಸಲ್ಲಿ ಯಾವುದು ಉತ್ತಮವಾಗಿ ಪರ್ಫಾರ್ಮ್ ಮಾಡಿರುತ್ತೆ ಅದನ್ನು ಇಲ್ಲಿ ಅದಕ್ಕೆ ರ್ಯಾಂಕಿಂಗ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.